ದಾವಣಗೆರೆ ಬಿಕ್ಕಟ್ಟು ಶಮನ, ಕಾಂಗ್ರೆಸ್ ಒಗ್ಗಟ್ಟು ಪ್ರದರ್ಶನ. ಸಾದಿಕ್ ಪೈಲ್ವಾನ್ ಸೈಲೆಂಟ್, ಮುಸ್ಲಿಮರ ನಡೆಯೇ ನಿಗೂಢ. ಬಾಗಲಕೋಟೆ ಗೆಲ್ಲೋದ್ಯಾರು? ಕೈಕಮಲ ಗೇಮ್ ಪ್ಲಾನ್ ಏನು? ಬೈ ಎಲೆಕ್ಷನ್ ಅಖಾಡದ ಸ್ಟೋರಿ ಇದು. ಬಾಗಲಕೋಟೆಯ ಉಪಸಮರ ಗೆಲ್ಲೋಕೆ ಎರಡೂ ಪಕ್ಷದವರು ತಂತ್ರ ಪ್ರತಿತಂತ್ರವನ್ನ ನಡೆಸ್ತಾನೆ ಇದ್ದಾರೆ. ಇಂದಿನಿಂದ ಕಾವೇರಲಿದೆ ಪ್ರಚಾರದ ಅಖಾಡ. ಉಮೇಶ್ ಮೇಟಿ ಪರ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಇವತ್ತು ನಾಳೆ ಪ್ರಚಾರದ ಕಣಕ್ಕೆ ಸಿಎಂ ಸಿದ್ದರಾಮಯ್ಯ ಧುಮುಕಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರ ಕ್ಷೇತ್ರ ಇದು. HY ಮೇಟಿ ಅವರ ಕ್ಷೇತ್ರ ಆಗಿತ್ತು. ಸೊ ಈಗ ಖುದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಪ್ರಚಾರದ ಕಣಕ್ಕೆ ಧುಮುಕಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಶೆಟ್ಟರ್ ಹಾಗೂ ಶ್ರೀರಾಮುಲು ಮತಬೇಟೆ ನಡೆಸಲಿದ್ದಾರೆ. ಈಗಾಗಲೇ ಶ್ರೀರಾಮುಲು ಅಖಾಡದಲ್ಲಿದ್ದಾರೆ, ಪ್ರಚಾರವನ್ನು ನಡೆಸ್ತಾನೆ ಇದ್ದಾರೆ. ಸತೀಶ್ ಪುತ್ರನಿಂದ ರಾಹುಲ್ ಜಾರಕಿಹೊಳಿ ಪ್ರಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ನೋಡ್ತಾ ಇರಬಹುದು, ಉಮೇಶ್ ಮೇಟಿ ಪರವಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಪ್ರಚಾರ ನಡೆಸಲಿದ್ದಾರೆ. ಎರಡೂ ಪಕ್ಷದಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇರೋದು. ಅದರ ಜೊತೆಗೆ 2 ದಿನ ಬಾಗಲಕೋಟೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಠಿಕಾಣಿಯನ್ನ ಹೂಡಲಿದ್ದಾರೆ. ಈಗಾಗಲೇ ಕಳೆದ 2 ದಿನದಿಂದ ನಾವು ನಿರಂತರವಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಅಂತ ಉಮೇಶ್ ಮೇಟಿ ಅವರ ಪರವಾಗಿ ಪ್ರಚಾರನ ಮಾಡ್ತಿದ್ದೆ. ಪ್ರತಿಯೊಂದು ಗ್ರಾಮದಲ್ಲಿ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಮುಖಂಡರು ಬಹಳಷ್ಟು ಉತ್ಸಾಹದಿಂದ ಅವರ ಪ್ರಚಾರ ಮಾಡ್ತಾ ಇದ್ದಾರೆ. ಗೆಲ್ಲುವಂಥ ಎಲ್ಲ ವಿಶ್ವಾಸ ಅವರಲ್ಲಿ ಇದೆ. ನಮ್ಮ ಪಕ್ಷದ ಸಾಧನೆಗಳನ್ನು, ಎಲ್ಲ ಕೊಡುಗೆಗಳನ್ನು ಪ್ರಚಾರ ಮಾಡುವ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಯಾವುದೇ ಒಂದು ಕೈಯನ್ನು ಅವರು ಬಿಡ್ತಾ ಇಲ್ಲ. ನಿರಂತರವಾಗಿ ಪ್ರಚಾರವನ್ನು ಅವ್ರು ಮಾಡ್ತಿದ್ದಾರೆ. ಎರಡೂ ರೀತಿಯಿಂದ ನಮಗೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಈ ಉಪಚುನಾವಣೆ ಮುಖಾಂತರ, ಮತ್ತು ಯಾವ ರೀತಿ ಉಪಚುನಾವಣೆಯನ್ನು ಬೇರೆ ಬೇರೆ ಭಾಗದಲ್ಲಿ ನಾವು ಮಾಡ್ಬೋದು, ಯಾವ ಸ್ಟ್ರಾಟಜಿಗಳನ್ನು ಉಪಯೋಗ ಮಾಡ್ಬೋದು ಅಂತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ಈಗ ಬಾಗಲಕೋಟೆ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ, ಅದರ ಜೊತೆಗೆ ನಾಳೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ, ಪ್ರಚಾರಕ್ಕೆ ಇಳಿತಾ ಇದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಪ್ರಚಾರ ಆರಂಭ ಆಗುತ್ತೆ? ಧನುಶ್ರೀ, ಬಾಗಲಕೋಟೆ ಉಪಚುನಾವಣೆ ಅಖಾಡ ಇಂದಿನಿಂದ ಮತ್ತಷ್ಟು ರಂಗನ್ನ ಪಡೆದುಕೊಳ್ತಾ ಇದೆ. ಯಾಕಂತಂದ್ರೆ ಇಷ್ಟು ದಿನ ಅಧಿವೇಶನಗಳ ನೆಪದಲ್ಲಿ ಕ್ಷೇತ್ರದತ್ತ ಮುಖ ಮಾಡಿದಂತಹ ನಾಯಕರು ಕೂಡ ಇವತ್ತು ರಾಜ್ಯ ನಾಯಕರೆಲ್ಲರೂ ಕೂಡ ಕ್ಷೇತ್ರದತ್ತ ಬರ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಈಗಾಗಲೇ ಎಂಬಿ ಪಾಟೀಲ್ ಅವರು ಇವತ್ತು ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ನಾಳೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಆಗಮಿಸಿ 2 ದಿನಗಳ ಕಾಲ ಬಾಗಲಕೋಟೆ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಆ ಒಂದು ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂಬಿ ಪಾಟೀಲ್ ಆಗಿರ್ಬೋದು, ಮತ್ತು ಶಿವನಾಥ್ ಪಾಟೀಲ್ ಆಗಿರ್ಬೋದು, ಮತ್ತು ಉಸ್ತುವಾರಿ ಸಚಿವ RB ತಿಮ್ಮಾಪುರ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೇನೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರತಿಮಠ ಪರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಇವತ್ತು ಸಂಜೆ ವೇಳೆಗೆ ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ವಾಸ್ತವ್ಯವನ್ನ ಹೂಡಿ ನಾಳೆಯಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿ ವಿವಿಧ ಭಾಗಗಳಲ್ಲಿ ಪ್ರಚಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೇನೆ ಈಗಾಗಲೇ ಬಿ ಶ್ರೀರಾಮುಲು ಆಗಿರ್ಬೋದು ಮತ್ತು ಗೋವಿಂದ ಕಾರಜೋಳ ಆಗಿರ್ಬೋದು ಬಾಗಲಕೋಟೆ ಕ್ಷೇತ್ರದಾದ್ಯಂತ ನಿರಂತರವಾಗಿ ಪ್ರಚಾರ ಕಾರ್ಯಗಳಲ್ಲಿ ತೊಡಕೊಂಡಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ದಾವಣಗೆರೆ ದಕ್ಷಿಣ ಗೆಲ್ಲೋಕೆ ಭಾರೀ ಕಸರತ್ತು ನಡೆಸಲಾಗ್ತಾ ಇದೆ. ಬಂಡಾಯ ಇತ್ತು, ಬಂಡಾಯ ಶಮನ ಆಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಮುಂದಾಳತ್ವದಲ್ಲಿ ಬಂಡಾಯ ಶಮನ ಮಾಡಿದ್ದಾರೆ ಕಾಂಗ್ರೆಸ್ನವರು. ಮುಸ್ಲಿಮರ ನಡೆ ಏನು ಅನ್ನೋದೇ ನಿಗೂಢ. ಯಾಕಂದ್ರೆ ಸಾದಿಕ್ ಪೈಲ್ವಾನ್ ಪರ ಅಲ್ಪಸಂಖ್ಯಾತರು ಸಪೋರ್ಟ್ ಆಗಿ ನಿಂತಿದ್ರು, ಪಕ್ಷೇತರವಾಗಿ ನಿಂತರೂ ಕೂಡ ಪರವಾಗಿಲ್ಲ, ನಾವು ಅವ್ರಿಗೆ ವೋಟ್ ಹಾಕ್ತೀವಿ ಅಂತ. ಈಗ ಸಾದಿಕ್ ಪೈಲ್ವಾನ್ ಉಲ್ಟಾ ಹೊಡೆದಿದ್ದಾರೆ, ನಾನು ಸಮರ್ಥಿಗೆ ಸಪೋರ್ಟ್ ಮಾಡ್ತೀನಿ ಅಂತ. ಹಾಗಾದ್ರೆ ಮುಸ್ಲಿಮರ ನಡೆಗೇನು ಅನ್ನೋದು ಇನ್ನೂ ಕೂಡ ನಿಗೂಢ ಆಗಿದೆ. ಮಗನನ್ನ ಗೆಲ್ಸೋಕೆ SS ಮಲ್ಲಿಕಾರ್ಜುನ್ ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ. ಪ್ರಮುಖ ನಾಯಕರನ್ನ ಕರೆಸಿ ಮತ ಬ್ಲೇಟಿಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ SS ಮಲ್ಲಿಕಾರ್ಜುನ್ ಆಸ್ ವೆಲ್ as ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡೋಕೆ ಶುರು ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಲಿಂಗಾಯತ ಮತ ಬೇಟೆಗೆ ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಈ ಒಂದು ಅಖಾಡಕ್ಕೆ ಇಂದು ಕ್ಷೇತ್ರದಲ್ಲಿ BYV ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ. ವಿವಿಧ ಸಮುದಾಯಗಳ ಮುಖಂಡರ ಸಭೆ ನಡೆಸಲಾಗುತ್ತೆ. ಶ್ರೀನಿವಾಸ ದಾಸ ಕರಿಯಪ್ಪ ಇವರನ್ನ ಗೆಲ್ಲಿಸೋಕೆ ಬಿಜೆಪಿ ಕೂಡ ಭಾರೀ ರಣತಂತ್ರವನ್ನ ಹಣೀತಾ ಇದೆ. SS ಮಲ್ಲಿಕಾರ್ಜುನ್ ಅವರು ಕೂಡ ಈಗಾಗಲೇ ಅಲ್ಪಸಂಖ್ಯಾತರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸಾದಿಕ್ ಪೈಲ್ವಾನ್ ಕೂಡ ನಾನು ಸಮರ್ಥಿಗೆ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದರೂ ಕೂಡ ಅಲ್ಲಿ ಪಕ್ಷೇತರವಾಗಿ 2 ರಿಂದ 3 ಜನ ಮುಸ್ಲಿಂ ನಾಯಕರು ನಿಂತಿರುವಂಥದ್ದು ಚುನಾವಣೆಗೆ.
ಸೊ ಈಗ ಅಲ್ಪಸಂಖ್ಯಾತರ ನಾಯಕ ಯಾರಿದ್ದಾರೆ ಸಾದಿಕ್ ಪೈಲ್ವಾನ್ ಅವರನ್ನ ಸಪೋರ್ಟ್ ಮಾಡುವಂತಲ್ಲಿ ತಮ್ಮ ಕಡೆಗೆ ಸೆಳೆಯುವಲ್ಲಿ ಸಕ್ಸಸ್ ಆದ್ರು. ಬಟ್ ಅಲ್ಪಸಂಖ್ಯಾತರ ನಿರ್ಧಾರ ಅವರ ನಡೆ ಏನು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢ ಆಗಿದೆ. ನಿನ್ನೆ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಅವರು ಭರ್ಜರಿಯಾಗಿ ಕ್ಯಾಂಪೇನ್ ಮಾಡಿದ್ರು.